ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದೊಂದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತು. ನೋಡಿ, ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಮೈ ಲಾರ್ಡ್ BR ಗವಾಯ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಪಾಪ ಕಕ್ಷಿದಾರ ಬೇರೆ ಏನನ್ನು ಕೇಳಿಲ್ಲ, ಭಗ್ನಗೊಂಡಂಥ ನಮ್ಮ ವಿಷ್ಣುವಿನ ಮೂರ್ತಿ ಏನಿದೆ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ, ಜೀರ್ಣೋದ್ಧಾರ ಮಾಡಲಿಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ನಿರ್ದೇಶನ ಕೊಡಿ ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹೂಡಿದೆ. ಏನು ತಪ್ಪು ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಕಾನೂನಿನ ಪರಿಮಿತಿ, ಕಾನೂನಿನ ವ್ಯಾಪ್ತಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರೂಲ್ಗಳು ಅದು ಏನು ಬೇಕಾದರೂ ಇರ್ಬೋದು. ಆದರೆ ಭಾರತ ದೇಶದಲ್ಲಿರುವಂಥ ಒಬ್ಬ ಸನಾತನಿ, ಒಬ್ಬ ಹಿಂದೂ ತನ್ನ ದೇಶದಲ್ಲಿರುವಂಥ ಒಂದು ದೇವಸ್ಥಾನದಲ್ಲಿ ಅಲ್ಲಿರುವಂಥ ತನ್ನ ಶ್ರದ್ಧಾಭಕ್ತಿ ಇರುವಂಥ ಒಂದು ಮೂರ್ತಿಯ ಭಗ್ನ ಆದ ಸಂದರ್ಭದಲ್ಲಿ ಅದನ್ನು ರಿಪೇರಿ ಮಾಡಿಸ್ಕೊಡಿ ಅಂತ ಹೇಳಿದರೆ ಅದು ಯಾವ ರೀತಿಯ ಅಪರಾಧ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಖಜುರಾಹೋ ವಿಚಾರವನ್ನು ಮಾತಾಡ್ತಾ ಇದ್ದೆ ನಾನು. ವಿಷ್ಣುವಿನ ಭಗ್ನಗೊಂಡ ಮೂರ್ತಿಯನ್ನು ಬೇರೆ ಅಲ್ಲಿ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಲ್ಲಿ ರುಂಡವನ್ನು ಶಿರವನ್ನು ಕತ್ತರಿಸಲಾಗಿದೆ, ಬೇರೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಂಥ ಅಪ್ಲಿಕೇಶನ್. ಜಡ್ಜ್ ಹೇಳ್ತಾರೆ, ನಿನಗೆ ಅಷ್ಟು ಭಕ್ತಿ ಇದ್ದರೆ ನಿಮ್ಮ ದೇವರನ್ನೇ ಕೇಳ್ಕೊ, ತನ್ನ ಕತ್ತನ್ನು ಆತ ತನ್ನ ರುಂಡವನ್ನು ತಾನೇ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನು ಕೇಳಿದಾಗ ನನಗೆ ಮೈಯೆಲ್ಲ ಉರಿದೋಯ್ತು. ಏನಿದು, ಈ ರೀತಿ ಎಲ್ಲ ಮಾತಾಡ್ಲಿಕ್ಕೆ ಸಾಧ್ಯವಾ? ಯಾವುದೇ ಧರ್ಮದವರಿರಲಿ, ಇನ್ನೊಂದು ಧರ್ಮದವರಿಗೆ ಈ ರೀತಿಯಾಗಿ ನೇರವಾಗಿ ಯಾರಾದರೂ ದೇವ್ರನ್ನೇ ನೀ ಕೇಳ್ಕೊಂಡು ಸರಿ ಮಾಡಿಸ್ಕೊ ಅಂತ ಹೇಳಿದಂಥ ಉಡಾಫೆಯನ್ನು, ಆ ರೀತಿಯ ಏನಂತೀರಿ ನೀವು ಅದಕ್ಕೆ, ಅಡಮುಟ್ಟುತನವನ್ನು ಯಾರೂ ಪ್ರದರ್ಶನವನ್ನೇ ಮಾಡಿರಲಿಲ್ಲ ಯಾವ ಜಡ್ಜು. ಈ ಹಿಂದೆ ನೂಪುರ್ ಶರ್ಮಾಗೆ ನೀನು ದೇಶವನ್ನೇ ಕ್ಷಮೆ ಕೇಳಬೇಕು ಅಂತ ಒಬ್ಬ ಜಡ್ಜ್ ಹೇಳಿದರು. ಆವಾಗಲೂ ಹಾಗೆ ಅನಿಸಿತ್ತು, ಒಂದೋ ನೀವು ನ್ಯಾಯವನ್ನು ಕೊಡಿ, ಇಲ್ಲದೇ ಇದ್ದರೆ ನ್ಯಾಯವನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿ. ಅಬ್ಸರ್ವೇಷನ್ ಕೊಡುವಾಗ ನಿಮ್ಮ ಮನಸ್ಸೋ ಇಚ್ಛೆ ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಕೇಳಿದರೆ ತಕ್ಷಣದಲ್ಲಿ ನ್ಯಾಯಾಂಗ ನಿಂದನೆಯ ಮೊಕದ್ದಮೆ ಬರ್ತದೆ ಅಂಥೇಳಿ ಯಾರೂ ಕೂಡ ಧ್ವನಿಯನ್ನು ಎತ್ತೋದಿಲ್ಲ ಈ ದೇಶದಲ್ಲಿ. ಈ ದೇಶದಲ್ಲಿ ಕಾರ್ಯಾಂಗಕ್ಕೆ ಶಿಕ್ಷೆ ಇದೆ, ಕಾರ್ಯಾಂಗದವ್ರನ್ನ ಪ್ರಶ್ನೆ ಮಾಡುವ ವ್ಯವಸ್ಥೆ ಇದೆ, ಶಾಸಕಾಂಗಕ್ಕೆ ಶಿಕ್ಷೆ ಇದೆ, ಶಾಸಕಾಂಗದವ್ರನ್ನ ಯಾರು ಬೇಕಾದರೂ ಪ್ರಶ್ನೆ ಮಾಡಬಹುದು, ನ್ಯಾಯಾಂಗವನ್ನು ಮಾತ್ರ ಯಾರೂ ಪ್ರಶ್ನೆ ಮಾಡಬೇಡಿ. ಇದು ಈ ದೇಶದಲ್ಲಿರುವಂಥ ವ್ಯವಸ್ಥೆ. ಇದರ ಕುರಿತಾಗಿ ಯಾರಾದರೂ ದೊಡ್ಡವರ ಧ್ವನಿಯನ್ನು ಎತ್ತಬೇಕು ಅಂತ ನನ್ನ ಆಶಯವಾಗಿತ್ತು. ಈಗ ದ್ವಾರಕಾಪೀಠದ ಶಂಕರಾಚಾರ್ಯ ಪೀಠ, ಅದು ದ್ವಾರಕಾಪೀಠ ಅಂದರೆ ಅಲ್ಲಿರುವಂಥ ಶ್ರೀ ಸದಾನಂದ ಸರಸ್ವತಿಯವರು ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿರುವಂಥ ಒಂದೊಂದು ಅಂಶವನ್ನು ನೀವು ಕೇಳಬೇಕು. ಒಬ್ಬ ಸಾತ್ವಿಕವಾದಂಥ ಒಬ್ಬ ಸನ್ಯಾಸಿ, ಒಬ್ಬ ಯತಿ ನಡೆದಂಥ ವಿದ್ಯಮಾನವನ್ನು ನೋಡಿದಾಗ ಆತ ಪ್ರತಿಕ್ರಿಯಿಸುವ ರೀತಿ ಇರ್ತಲ್ಲ, ಅದು ತುಂಬ ನೀವು ಏನಂತ ಹೇಳ್ತೀರ ಅದಕ್ಕೆ, ಘಾಸಿಗೊಂಡಂಥ ಮನಸ್ಸಾಗಿರುತ್ತೆ ಇಂಥ ಹೇಳಿಕೆಗಳನ್ನು ನೋಡಿದೆ. ಏಕೆಂದರೆ ತನ್ನ ಧರ್ಮದ ಮೇಲೆ ಆಗಿರುವಂಥ ದಾಳಿಯನ್ನು ಅವರು ನೋಡುವ ರೀತಿ ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವ ರೀತಿ ನೋಡಿ. ಶಂಕರಾಚಾರ್ಯರು ಪೀಠಗಳನ್ನು ಮಾಡಿದರು. ಯಾವ ದೇಶದಲ್ಲಿ ಮಾಡಿದರು? ಈ ದೇಶದಲ್ಲಿ ಹಿಂದೂ ಧರ್ಮದ ಪುನರುಜ್ಜೀವನ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡಿದ್ದು. ಒಂದು ಕಡೆ ಬೌದ್ಧ ಧರ್ಮ, ಮತ್ತೊಂದು ಕಡೆ ಜೈನ ಧರ್ಮ, ಹೀಗೆ ಬೇರೆ ಬೇರೆ ಧರ್ಮಗಳು ವಿರಾಟ ಸ್ವರೂಪ ತಾಳ್ತಾ ಇರೋ ಸಂದರ್ಭದಲ್ಲಿ ಹಿಂದುತ್ವವನ್ನು ಉಳಿಸಿಕೊಳ್ಳಬೇಕು ಅಂತ ಮಾಡಿದಂಥ ಅತಿ ದೊಡ್ಡದಾದಂಥ ಯಜ್ಞ ಯಾವುದಾದ್ರೂ ಇದ್ದರೆ ಅದು ಆ ಕಾಲದಲ್ಲಿ ಶಂಕರಾಚಾರ್ಯರು ಮಾಡಿದಂಥ ಪೀಠಗಳು, ಶಾರದಾ ಪೀಠಗಳು. ಅದೇ ಪೀಠದ ಒಬ್ಬ ಯತಿ ಇವತ್ತು ಆ ವಿಷಯದ ಕುರಿತು ಮಾತನಾಡಿದ್ದಾರೆ ಅಂದರೆ ಬಹುಶಃ ಶಂಕರಾಚಾರ್ಯರೇ ಅವರಿಂದ ಆ ಮಾತನ್ನು ಹೇಳಿಸಿದ್ದಾರೆ ಅಂತ ನನಗನ್ನಿಸ್ತದೆ. ಅವ್ರು ಹೇಳ್ತಾರೆ, ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ತನ್ನ ದೇವರ ಕುರಿತು ಈ ರೀತಿ ವ್ಯಂಗ್ಯೋಕ್ತಿಯಲ್ಲಿ ಮಾತನಾಡ್ತಾರೆ. ಶಬ್ದ ಬಳಸಿದ್ದು ನೋಡಿರಿ, ವ್ಯಂಗ್ಯೋಕ್ತಿಯಲ್ಲಿ ಇವರು ಮಾತನಾಡ್ತಾರೆ ಅಂತಂದರೆ ಅದಕ್ಕಿಂತ ಉಪಹಾಸ ಬೇರೆ ಯಾವುದೂ ಇಲ್ಲ. ಇದೇ ಬೇರೆ ಧರ್ಮದ ಕುರಿತು ಮಾತನಾಡುವಾಗ ಇದೇ ರೀತಿಯ ವ್ಯಂಗ್ಯೋಕ್ತಿಯನ್ನು ಮಾತನಾಡುವಂಥ ಧೈರ್ಯ ಅವರಿಗೆ ಇದೆಯಾ ಅಂತ ಕೇಳಿದ್ದಾರೆ. ಎಂಥ ಮಾತು ನೋಡಿ ಇದು. ಹಿಂದೂ ಧರ್ಮದ ಕುರಿತು ಏನು ಬೇಕಾದರೂ ಮಾತಾಡಿಬಿಡ್ಬೋದು, ಅದನ್ನು ದಕ್ಕಿಸ್ಕೊಳ್ಳುವ ಶಕ್ತಿ ಇದೆ, ಜೀರ್ಣಿಸ್ಕೊಳ್ತೀವಿ, ಏನೂ ಆಗೋದಿಲ್ಲ ಅನ್ನುವಂಥ ನಂಬಿಕೆ. ಆದರೆ ಅದೇ ಮತ್ತೊಂದು ಧರ್ಮದ ಬಗ್ಗೆ ಮಾತನಾಡುವಾಗ 100 ಬಾರಿ ಆಲೋಚನೆಯನ್ನು ಮಾಡ್ತಾರೆ. ಮಾತನಾಡದೇ ಇರೋದೇ ವಾಸಿ ಅಂತ ಸುಮ್ಮನೆ ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಾತನಾಡಿದರೂ ಕೂಡ ಆ ಧರ್ಮೀಯರಿಗೆ ಯಾವುದೇ ರೀತಿಯ ಬೇಸರ ಆಗಲಾರದ ಹಾಗೆ ತುಂಬ ವಿವೇಚನೆಯನ್ನು ಬಳಸಿ ಹಿತಮಿತವಾಗಿ ಮಾತನಾಡ್ತಾರೆ. ಹಿಂದೂ ಧರ್ಮದ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು. ಎಂಥ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಸದಾನಂದ ಸರಸ್ವತಿಯವರು, ಶಂಕರಾಚಾರ್ಯ ಯತಿಗಳು ಮಾತನಾಡಿರುವಂಥ ಮಾತು. ನಾನು ಅದಕ್ಕೆ ಹೇಳಿದ್ದು,
ಶಂಕರಾಚಾರ್ಯರು ಸ್ವತಃ ಇವರು ಬಾಯಲ್ಲಿ ಬಂದು ನುಡಿದಿದ್ದಾರೆ ಅಂತ, ಶಾರದೆಯೇ ನುಡಿದಿದ್ದಾಳೆ ಅಂತ ನನಗನ್ನಿಸೋದು. ನೋಡಿ, ಇವತ್ತು ಭಾಳ ದೊಡ್ಡದಾದಂಥ ಈ ದೇಶದಲ್ಲಿ ಒಂದು ಅಂಡರ್ ಕರೆಂಟ್ನಲ್ಲಿ ಒಂದು ದೊಡ್ಡ ಮುಸಲ್ಮಾನರ ಒಂದು ಮೋಡಸ್ ಆಪರೆಂಡಿ ನಡೀತಾ ಇದೆ. ಐ ಲವ್ ಮೊಹಮ್ಮದ್ ಅಂತ ಎಲ್ಲ ಕಡೆ ಶುರು ಮಾಡಿದ್ದಾರೆ. ಇದು ಶುರುವಾಗಿದ್ದು ಉತ್ತರ ಪ್ರದೇಶ ಮತ್ತು ಗುಜರಾತ್ ಕಡೆ. ಏನಿದು ಐ ಲವ್ ಮೊಹಮ್ಮದ್ ಅಂದರೆ ಏನು? ಇಲ್ಲಿವರೆಗೂ ತಮ್ಮ ಪ್ರವಾದಿಯನ್ನು, ತಮ್ಮ ಹಜರತ್ನನ್ನು, ಮೊಹಮ್ಮದ್ನನ್ನು ಇವರೆಲ್ಲ ಪ್ರಾರ್ಥಿಸ್ತಾ ಇದ್ರು. ಎಲ್ಲಿ? ತಮ್ಮ ಈದ್ಗಾದಲ್ಲಿ, ತಮ್ಮ ಮಸೀದಿಯಲ್ಲಿ, ತಮ್ಮ ದರ್ಗಾಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಈಗ ಇದ್ದಕ್ಕಿದ್ದ ಹಾಗೆ ಇವರಿಗೆ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಹೇಳಿಕೆ, ಒಂದು ಉದ್ಘೋಷ ವಾಕ್ಯ ದೊರೆತಿದೆ. ಏನಿದು ಉದ್ಘೋಷ ವಾಕ್ಯ? ನಾವು ಐ ಲವ್ ಮೊಹಮ್ಮದ್ ಅಂತ ಹೇಳುವ ಮೂಲಕ ಐ ಹೇಟ್ ಕಾಫಿರ್ ಅನ್ನುವುದನ್ನು ಅವರು ರುಜುವಾತು ಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಐ ಲವ್ ಮೊಹಮ್ಮದ್ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಒಂದು ಘೋಷಣೆ ಇದೆಯಲ್ಲ, ಇದರ ಪೋಸ್ಟರ್ಗಳನ್ನು ಮಾಡಿ ಎಲ್ಲೆಲ್ಲಿ ಹಿಂದೂ ಧರ್ಮಗಳ ಕಟ್ಟಡಗಳಿದಾವೋ ಅಲ್ಲಿ ಇದನ್ನು ಅಂಟಿಸುವ ಪ್ರಯತ್ನವನ್ನು ಮಾಡ್ತಾರೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಇದನ್ನು ಎಲ್ಲ ದೇಶಾದ್ಯಂತ ಇದನ್ನು ಬಿತ್ತರಿಸುವ ಕೆಲಸ ನಿರಂತರವಾಗಿ ಕಳೆದ ಒಂದು 3-4 ದಿವಸದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನಮ್ಮ ದೊಡ್ಡ ಸಮಸ್ಯೆ ಏನಂದರೆ, ಪ್ರಾದೇಶಿಕವಾಗಿ ನಾವು ರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳನ್ನು ಗಮನಿಸುವಂಥ ಚಾಳಿ ಸ್ವಲ್ಪ ಕಡಿಮೆ ನಮಗೆ. ಎಲ್ಲೋ ಆಗಿದೆ ಅಂತ ಬಿಡು. ಬಾಬರು ಎಲ್ಲಿ? ಅಯ್ಯೋ ದಿಲ್ಲಿನಲ್ಲಿ ಮಾಡಿದಾರಂತ್ರಿ, ಅದೆಲ್ಲೋ ರಾಜಸ್ಥಾನ ಅಂತ್ರಿ, ರಾಜಸ್ಥಾನ ಮೇಲೆ ದಾಳಿ ಮಾಡಿದ್ದಾರೆ. ನಮಗೂ ಅದು ರಾಜಸ್ಥಾನದಲ್ಲಿ ಜನ ಯಾವ ಭಾಷೆ ಮಾತಾಡ್ತಾರೆ, ಏನು ಊಟ ಮಾಡ್ತಾರೆ ಅವರು ಅಂತ ಪ್ರಶ್ನೆ ಕೇಳ್ತೀವಿ. ಅಷ್ಟು ದೂರ ಹೋಗ್ಬೇಡ್ರಿ, ಇಲ್ಲಿಂದ ಬೀದರ್, ಗುಲ್ಬರ್ಗ, ರಾಯಚೂರು ಅದರ ಎಲ್ಲಿದೆ ಅಂತ ಮಾತಾಡುವಂಥ ಕುಬ್ಜ ಮನಸ್ಥಿತಿ ನಮ್ಮದು. ವಿಶಾಲವಾದಂಥ ಆಲೋಚನೆ ಇರಲಾರ್ದಂಥ ಜನ ನಾವು. ಹೀಗೆ ಕಾನ್ಪುರದಲ್ಲಿ, ಲಖನೌನಲ್ಲಿ ಈ ರೀತಿ ಐ ಲವ್ ಮೊಹಮ್ಮದ್ ಅಂತ ಹಾಕಿದ್ದಾರೆ ಅಂದರೆ ಏನೋ ಅಲ್ಲಿ ಹಾಕಿರ್ಬೋದು ಅಂತ ಅನ್ಕೋತಾರೆ ವಿನಃ ನಾಳೆ ನಿಮ್ಮ ಮನೆ ಬಾಗಿಲಿಗೆ ಅದು ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ದೇಶದಲ್ಲಿ ಕಾಶ್ಮೀರವನ್ನು ಬಿಟ್ಟು ಮುಂಬೈನಲ್ಲಿ ಬಾಂಬ್ ದಾಳಿ ಆಗುತ್ತೆ, ದಿಲ್ಲಿಯಲ್ಲಿ ದಾಳಿ ಆಗುತ್ತೆ, ಬೆಂಗಳೂರಿನಲ್ಲಿ ದಾಳಿ ಆಗುತ್ತೆ, ಪಟ್ನಾದಲ್ಲಿ ದಾಳಿ ಆಗುತ್ತೆ, ಬೆಂಗಳೂರಿನಲ್ಲಿ ದಾಳಿ ಆಗುತ್ತೆ ಅಂತ ಯಾರಿಗಾದರೂ ಉಗ್ರರ ದಾಳಿ ಆಗುತ್ತೆ ಅಂತ ಕನಸು ಬಿದ್ದಿತ್ತಾ? ಕಾಶ್ಮೀರದಲ್ಲಿ ಮಾತ್ರ ಇರುತ್ತೆ, ಅದು ಎಲ್ಲಿಯೂ ಆಗೋದಿಲ್ಲ, ಅಲ್ಲಿ ಏನೋ ಭಯೋತ್ಪಾದಕರು ಇದ್ದಾರಂತೆ, ಅಲ್ಲಿ ಕಿರುಕುಳ ಕೊಡ್ತಾರೆ, ನಾವೇನಲ್ಲಿ ಹೋಗಂಗಿಲ್ಲ ಬಿಡ್ರಿ ಅನ್ನೋಂಥ ಉದಾಸೀನ ನಮ್ಮದು. ಅದ್ರ ಬಗ್ಗೆ ನಮಗೆ ಯಾವ ತಾತ್ಸಾರ ಏನಲ್ಲಿ ಮಾಡ್ಕೋತ, ಅಲ್ಲಿ ಜನ ನಮ್ಮ ಜನ ಅನ್ನುವಂಥ ಕಲ್ಪನೆನೇ ಇಲ್ಲ. 1990 ಜನವರಿ 19ಕ್ಕೆ ಒಂದು 4-5 ಲಕ್ಷ ಜನ ಹಿಂದೂಗಳನ್ನು ಓಡಿಸಿದ್ರಂತೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ರಂತೆ. ನೀವು ಮತ ಪರಿವರ್ತನೆಯಾಗಿ ನೀವು ಹೆಣ್ಮಕ್ಳೆಲ್ಲ ಇಲ್ಲೇ ಗಂಡಸರನ್ನೆಲ್ಲ ಓಡಿಸ್ತೀವಿ ಅಂಥೇಳಿ ಅವ್ರ ಆಸ್ತಿ ಲೂಟಿ ಮಾಡಿದ್ರಂತೆ ಕಾಶ್ಮೀರದಲ್ಲಿ. ಹಿಂದೂಗಳದ್ದು ಅಂದ್ರೆ ಕಾಶ್ಮೀರದಲ್ಲೇ ಅಲ್ವಾ, ನಮ್ಮಲ್ಲಿ ಅಲ್ವಲ್ಲ ಅಂದರು. ಜೋಹರ್ ಪದ್ಧತಿಯ ಬಗ್ಗೆ ನೀವು ಕೇಳಿದ್ದೀರ ರಾಜಸ್ಥಾನದ. ಅಂದರೆ ನಮಗೆ ನಮ್ಮ ಮನೆ ಬಾಗಿಲಿಗೆ ಆದಾಗ ಮಾತ್ರ ನಮಗೆ ಸಮಸ್ಯೆ ಅನಿಸತ್ತೆ ವಿನಃ ದೂರದ ಎಲ್ಲೋ ಆಗಿಬಿಟ್ರೆ ನಮಗೆ ಇದೇನು ನಮ್ಗೆ ಸಂಬಂಧ ಇರಲಾರದ ವಿಚಾರ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಮ್ಮದೇನಿದ್ರು ಉಳ್ಳಾಗಡ್ಡೆ ರೇಟ್ ಎಷ್ಟು ಅಂತ ಮಾತ್ರ ಕೇಳೋದು ನಾವು ಅನ್ನೋಂಥ ಮನಸ್ಥಿತಿಯಲ್ಲಿದ್ದೀವಿ. ಆದರೆ ದ್ವಾರಕಾಪೀಠದ ಸದಾನಂದ ಸರಸ್ವತಿ ಸ್ವಾಮೀಜಿಗಳು ಇವತ್ತು ಎಚ್ಚರಿಸುವ ಕೆಲಸವನ್ನು ಮಾಡಿದ್ದಾರೆ. ಹೇಳಿದ್ನಲ್ಲ ನಿಮ್ಗೆ ಐ ಲವ್ ಮೊಹಮ್ಮದ್ ಅಂತೇಳಿ. ಇದಕ್ಕೆ ಉಜ್ಜಯಿನಲ್ಲಿ ಇದಕ್ಕೊಂದು ಕೌಂಟರ್ ಕೊಟ್ಟರು. ಏನಂತ? ಐ ಲವ್ ಮಹಾಕಾಲ್ ಅಂತ ಶುರು ಮಾಡಿದ್ರು. ಈ ಕಡೆ ಉತ್ತರ ಪ್ರದೇಶದಲ್ಲಿ, ಉತ್ತರಾಖಂಡ್ನಲ್ಲಿ ಐ ಲವ್ ಮಹಾದೇವ್ ಅಂತ ಶುರು ಮಾಡಿದರು. ನಿಮಗೆ ಹಿಂದೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಒಂದು ದೊಡ್ಡದಾದಂಥ ಷಡ್ಯಂತ್ರ ಮುಂಬೈನಲ್ಲಿ ನಡೀತು. ಏನಂದರೆ, ಇದ್ದಕ್ಕಿದ್ದ ಹಾಗೆ ಮುಂಬೈನಲ್ಲಿ ರಸ್ತೆಯಲ್ಲಿ ಶುಕ್ರವಾರ ದಿವಸ ನಮಾಜ್ ಮಾಡೋದು, ರೋಡ್ ಎಲ್ಲ ಬ್ಲಾಕ್ ಮಾಡಿಬಿಡೋದು. ಸುಮಾರು 25 ವರ್ಷದ ಹಿಂದಿನ ಮಾತು. ನಾನು ಅವಾಗ ಮುಂಬೈನಲ್ಲೇ ಭಾಳಷ್ಟು ದಿವಸ ಕಳೆದಂಥ ಸಂದರ್ಭ ಅದು. ಏನಾಯಿತು, ಮಸೀದಿಗಳು ಯಾವಾಗಲೂ ರಸ್ತೆಯನ್ನು ಆಕ್ರಮಿಸ್ಕೊಂಡಿರ್ತಾವೆ. ಆವಾಗ ಹಾಜಿ ಮಸ್ತಾನನ ಕಾಲ. ಹಾಜಿ ಮಸ್ತಾನ ಅಂತೇಳಿ ಒಬ್ಬ ದೊಡ್ಡ ಅಂಡರ್ವರ್ಲ್ಡ್ ಡಾನ್ ಇದ್ದ, ಕಳ್ಳ ಸಾಗಾಣಿಕೆದಾರ. ಅವಾಗ ಏನಾಗ್ತಾಯಿತ್ತು ಅಂದರೆ, ಡಾಕ್ಯಾರ್ಡಿಂದ ಈ ಬಂದರು ಪ್ರದೇಶ ಅಂತೇನಿದೆ ಮುಂಬೈನಲ್ಲಿ, ಈ ಕೊಲಾಬಾ ಅಂತ ಒಂದು ಪ್ರದೇಶದ, ಗೇಟ್ ಆಫ್ ಇಂಡಿಯಾ, ತಾಜ್ ಮಹಲ್ ಹೋಟೆಲ್ ಅಂತೆಲ್ಲ ನೋಡ್ತೀವಲ್ಲ, ನರಿಮನ್ ಪಾಯಿಂಟ್, ಆ ರಸ್ತೆ ಹಿಂಭಾಗದಲ್ಲಿ ಈ ಕಡೆ ಕೊಲಾಬಾ ಅಂತ ಪ್ರದೇಶದ ಅತ್ಯಂತ ಶ್ರೀಮಂತವಾದಂಥ ಪ್ರದೇಶ ಅದು. ಅಲ್ಲಿ ಈ ಯಾವ ಹಡಗಿನಿಂದ ಪದಾರ್ಥಗಳು ಬರ್ತಾವೋ ಅದನ್ನು ಲೂಟಿ ಮಾಡುವ ಕೆಲಸ ಮಾಡುವಂಥ ಒಂದಷ್ಟು ಗುಂಪಿತ್ತು, ಮುಸಲ್ಮಾನರ ಗುಂಪು. ಆ ಗುಂಪಿಗೆ ಒಬ್ಬ ಒಡೆಯ ಇದ್ದ, ಹಾಜಿ ಮಸ್ತಾನ್ ಅಂತೇಳಿ. ಈ ಹಾಜಿ ಮಸ್ತಾನ್ ಹಡಗಿನಿಂದ ಬರುವಂಥದ್ದು, ಗೂಡ್ಸ್ ರೈಲ್ವೆಯಿಂದ ಬರುವಂಥ ವಸ್ತುಗಳನ್ನೆಲ್ಲ, ಸರಕುಗಳನ್ನ ಕಳುವು ಮಾಡೋದು, ತೊಗೊಂಡೋಗಿ ಅದನ್ನ ಮುಂಬೈನಲ್ಲಿ ದೇಶಾದ್ಯಂತ ಎಲ್ಲ ಕಡೆ ಮಾರಾಟ ಮಾಡೋದು. ಆ ದುಡ್ಡಿನಲ್ಲಿ ಈ ದೇಶದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮೂಲಭೂತವಾದವನ್ನು ಹರಡಿಸುವ ಕೆಲಸವನ್ನು ಮಾಡ್ತಾಯಿದ್ದ. ಒಂದು ಸಫಾರಿ ಸೂಟ್ ಹಾಕ್ಕೊಂಡಿದ್ದ, ಉದ್ದಕ್ಕೆ ತೆಳ್ಳಗಿದ್ದ ನೋಡಲಿಕ್ಕೆ. ಹಾಜಿ ಮಸ್ತಾನ್ ಫೋಟೋ ಸಾಧ್ಯ ಆದರೆ ಇದರಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೇನೆ. ಈತ ಮಾಡಿದ ಅತಿ ದೊಡ್ಡದಾದಂಥ ಮೋಡಸ್ ಆಪರೆಂಡಿ ಏನಂದರೆ, ಮುಂಬೈನಲ್ಲಿ ಅನಧಿಕೃತವಾಗಿ ದೊಡ್ಡ ದೊಡ್ಡ ಮಸೀದಿಗಳನ್ನು ಕಟ್ಟೋದು. ಹೇಗೆ ಸೌದಿ ಅರೇಬಿಯಾದಲ್ಲಿದ್ದಾವೋ
ಆ ರೀತಿಯಾದ ಮಸೀದಿಗಳಿಗೆ ಅವತ್ತಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಸೀದಿಗಳನ್ನ ಕಟ್ತಾಯಿದ್ದ. ಈ ಮಸೀದಿಗಳು ರಸ್ತೆ ಮೇಲೆ ಮಜ್ಜಿ ಬಂದರ್ನಲ್ಲಿ, ಮಮ್ಮದಲ್ಲಿ ರೋಡಲ್ಲಿ ಕಂಡ ಕಡೆ ಇದ್ದಾವೆ, ಮೀರಾ ರೋಡಲ್ಲಿ ಎಲ್ಲ ಕಡೆ ಇದ್ದಾವೆ. ಅದ್ರ ಮುಂದೆ ಇದ್ದಕ್ಕಿದ್ದಾಗೆ ಶುಕ್ರವಾರ ದಿವಸ ನಮಾಜ್ ಮಾಡೋದು, ಜುಮ್ಮಾ ಅಂಥೇಳಿ. ಎಲ್ಲರೂ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹೆದರೋರು. ಶರದ್ ಪವಾರ್ ಥರದ ರಾಜಕಾರಣ, ಅವಾಗ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಪಕ್ಷ ಈ ಮಟ್ಟಿಗೆ ಸದೃಢವಾಗಿರಲಿಲ್ಲ, ಇದ್ದದ್ದು ಜನಸಂಘ. ಆವಾಗ ಏನು ಮಾಡಿದರು, ಬಾಲ್ ಠಾಕ್ರೆ ಒಂದು ಕೆಲಸ ಮಾಡಿದ್ರು. ಏನಪ್ಪ ಅಂದರೆ, ನೀವು ನಮಾಜ್ ಮಾಡ್ತಿರಲ್ಲ ಮಾಡಿ, ನಾವು ಮಂಗಳವಾರ ದಿವಸ ಮಂಗಳ ಆರತಿ ಅಂತ ಮಾಡ್ತೀವಿ. ನಾವು ಸಂಜೆ 5 ಗಂಟೆಗೆ ನೀವು ನೋಡ್ರಿ, ಮುಂಬೈನ ಗಣಪತಿ ದೇವಸ್ಥಾನಗಳು ಎಲ್ಲೆಲ್ಲಿ ಕಾಣಿಸ್ತಾವೆ ಅಲ್ಲಿ ಜನ ರಸ್ತೆ ಮೇಲೆ ಲಕ್ಷೋಪಲಕ್ಷ ಜನ ನಿಲ್ಲೋರು, ನಿಂತು ಆರತಿಯನ್ನು ಮಾಡೋರು. ಏನು ನೋಡಲಿಕ್ಕೆ 2 ಕಣ್ಣು ಸಾಲದ್ರಿ. ಆ ರೀತಿಯ ಜನಸಾಗರವನ್ನು ನಾನು ನೋಡೇ ಅಲ್ಲ ರೀ ಇವತ್ತಿನವ್ರಿಗೆ. ಅದು ಬಿಟ್ಟರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ, ಲಾಲ್ಬಾಗ್ ರಾಜ ಬರೋ ಸಂದರ್ಭದಲ್ಲಿ ಮುಂಬೈ ಚೌಪಾಟಿಯಲ್ಲಿ ಆ ಥರ ಜನ ನೋಡಿದ್ದು ಬಿಟ್ಟರೆ, ಬಾಕಿ ಸಂದರ್ಭ ಅಂತಂದರೆ ಪ್ರತಿ ಮಂಗಳವಾರ ದಿವಸ ಈ ಮಂಗಳಾರತಿ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡು, ಯಾವಾಗ ಹಿಂದೂಗಳಿಗೆ ಹಿಂಗೆ ಎಚ್ಚರ ಆದರೂ ಇದ್ದಕ್ಕಿದ್ದ ಹಾಗೆ ಈ ಶುಕ್ರವಾರದ ನಮಾಜ್ಗೆ ಬರೋ ಜನ ಕಡಿಮೆ ಆಗಿಬಿಡ್ತು. ಕಾಲಕ್ರಮೇಣ ಸರ್ಕಾರ ಏನು ಮಾಡ್ತೀವಿ, ನೀವು ಮಾಡಬೇಡ್ರಿ, ರಸ್ತೆನಲ್ಲಿ ಯಾರೂ ಮಾಡೋಲ್ಲ ಅಂತ ಕಾನೂನು ವ್ಯವಸ್ಥೆಯ ವಿಷಯವನ್ನು ತೆಗಿತು. ಅಂದರೆ ನೀವು ಸುಮ್ಮನೆ ಇದ್ಬಿಟ್ರೆ ನಿಮ್ಮ ಹೆಗಲ ಮೇಲೆ ಕೂತ್ಕೋತೀವಿ, ಹೆಗಲ ಮೇಲೆ ಕೂತ್ಕೊಂಡ್ಮೇಲೆ ಇದ್ರೆ ಇರಲಿ ಬಿಡಿ ಪಾಪ ಅಂತ ಅಂದ್ಕೊಂಡ್ರೆ ಕಿವಿನಲ್ಲಿ ಮೂತ್ರ ವಿಸರ್ಜನೆ ಮಾಡ್ತೀವಿ ಅನ್ನುವಂಥ ಜನ ಇರುವಂಥ ದೇಶ ಇದು. ಹಾಗಿರುವಾಗ ಐ ಲವ್ ಮೊಹಮ್ಮದ್ ಅಂತ ಬರದ ತಕ್ಷಣ ಏನು ಅವ್ರು ಮೊಹಮ್ಮದನ್ನು ಪ್ರೀತಿಸ್ತಾರೆ ಅಂತ ಯಾರು ಅನ್ಕೋಬಾರ್ದು. ಐ ಲವ್ ಮೊಹಮ್ಮದ್ ಜೊತೆ ಇನ್ನೊಂದು ಕೆಳಗೆ ಶಬ್ದ ಇದೆ, ಒಂದು ವಾಕ್ಯ ಇದೆ, ಅದನ್ನು ನಾವು ಮರ್ತು ಬಿಡ್ತೇವೆ. ಐ ಹೇಟ್ ಕಾಫಿರ್ ಅಂತ ಇದೆ. ಅದು ಕಾಫಿರ್ಗಳು ಯಾರು? ನಾನು, ನೀವು. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಇದ್ರ ಬಗ್ಗೆ ಯಾರು ಕೋರ್ಟಿಗೆ ಹೋಗೋದಿಲ್ಲ. ಕೋರ್ಟಿಗೆ ಹೋದ ತಕ್ಷಣ ಇದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಲ್ಲ, ಇದು ಪಬ್ಲಿಸಿಟಿ ಸ್ಟಂಟು ಅಂತ ಕೋರ್ಟಲ್ಲಿ ವಜಾ ಮಾಡುವಂಥ ಕಾಲಘಟ್ಟದಲ್ಲಿ ನಾವು ಇದೊಂದು ಭಾಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ಏನಂದರೆ, ಹಿಂದೂಗಳು ಕೋರ್ಟ್ಗೆ ಹೋಗ್ತಾರಂತೆ. ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಆತ ಹೋಗುವಾಗಲೇ ಆತನಿಗೆ ಮುಜುಗರ, ಈ ಕೇಸ್ ಅಡ್ಮಿಟ್ ಆಗೋದಿಲ್ಲ ಅಂತ. ಒಂದು ವೇಳೆ ಅಡ್ಮಿಟ್ ಆಗಿಬಿಡ್ತು ಅಂತ ತಿಳ್ಕೊಳ್ರಿ, ಅಡ್ಮಿಟ್ ಆಗಿಬಿಟ್ರೆ ತನ್ನ ಪರವಾಗಿ ತೀರ್ಪು ಬರೋದಿಲ್ಲ ಅನ್ನೋ 100ಕ್ಕೆ 100 ಗ್ಯಾರಂಟಿ ಅವನಿಗೆ, ತನ್ನ ವಿರುದ್ಧವಾಗಿಯೇ ಬರ್ತದೆ ಅಂಥೇಳಿ. ಅಪ್ಪಿತಪ್ಪಿ ಆತನ ಪರವಾಗಿ ಏನಾದರೂ ಬಂದುಬಿಟ್ರೆ ಅದೊಂದು ಸೋಜಿಗ, ಅಚ್ಚರಿ, ಕೌತುಕ, ಹಂಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೀವಿ. ಈಗ ನಾವು ಎಚ್ಚರ ಆಗದೆ ಹೋದರೆ ಸ್ವಾಮಿ ಸರಸ್ವತಿ ಶಂಕರಾಚಾರ್ಯ ಯತಿಗಳು ಹೇಳಿದಂಥ ಮಾತನ್ನು ನಾವು ಇವತ್ತಿನ ದಿವಸ ಮೆಲುಕು ಹಾಕಬೇಕು. ಯಾಕೆ ಅಂದರೆ, ಇವತ್ತು ನಮ್ಮ ಸ್ವಾಮೀಜಿಗಳೆಲ್ಲ ಇದ್ದಾರೆ, ಅವರವರ ಸಮುದಾಯದ ಬಗ್ಗೆ ಮಾತಾಡ್ತಾರೆ. ನಮ್ಮ ಸಮುದಾಯಕ್ಕೆ ಈ ಮೀಸಲಾತಿ, ನಮ್ಮ ಸಮುದಾಯಕ್ಕೆ ಈ ಮೀಸಲಾತಿ ಅಂತೆಲ್ಲ ಮಾತಾಡ್ತಾರೆ. ಸಮುದಾಯವನ್ನು ಅವ್ರು ಉಳಿಸ್ಕೊಳ್ಳಿ, ಅದ್ರ ಬಗ್ಗೆ ಅಲ್ಲ, ಅದರ ಲಾರ್ಜರ್ ಎಕ್ಸ್ಟೆಂಟಲ್ಲಿ ಸಮಷ್ಟಿ ಪ್ರಜ್ಞೆಯೊಂದಿಗೆ ನನ್ನ ಧರ್ಮವೂ ಉಳಿಯಲಿ ಅನ್ನುವಂಥ ಯತಿಗಳು ಬಂದರೆ, ಅಥವಾ ಯಾವುದೇ ಒಬ್ಬ ಜಡ್ಜು ಈ ರೀತಿ ಹಿಂದೂಗಳಿಗೆ ವಿರುದ್ಧವಾಗಿ ಮಾತನಾಡಿದ ಸಂದರ್ಭದಲ್ಲಿ ನೀನು ಮಾತಾಡಲಿಕ್ಕೆ ಯಾರು ಅಂತ ಒಬ್ಬ ಸ್ವಾಮೀಜಿ ಅಂತ ಕೇಳಿದರೆ ಇಡೀ ಸಮುದಾಯ ಅದನ್ನ ಜೊತೆ ನಿಲ್ತುಕೊಳ್ಳುತ್ತೆ. ಆ ಕೆಲಸವನ್ನು ಇವತ್ತು ಯತಿಗಳು ಮಾಡಬೇಕಾಗಿದೆ. ಆ ಯತಿಗಳು ಮಾಡಲಿಕ್ಕೆ ನಾವು ಶಿಷ್ಯಂದರು ಪ್ರೇರೇಪಣೆ ಕೊಡಬೇಕು. ಅದನ್ನು ಬಿಟ್ಟು ನನ್ನ ಲಾಭ ಏನು ಅಂತ ಸ್ವಾಮೀಜಿ ಹತ್ರ ಹೋಗಿ ಪಾದಪೂಜೆ ಮಾಡಿದರೆ ಏನು ಪ್ರಯೋಜನ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.